ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದೇನೈತಿ ಶನಿವಾರ ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇವತ್ತು ನಾನು ನಿಮಗೆ ತೋರ್ಸತ್ತೀನಿ. ಇಲ್ಲಿ ನಮ್ಮಲ್ಲೆಲ್ಲ ರೊಟ್ಟಿ ಮಾಡಿಬಿಟ್ಟಾರೆ. ಬೆಳಗ್ಗೆನ ಎದ್ದುಬಿಟ್ಟು ನಮ್ಮ ಮೊಯ್ನಿ ರೊಟ್ಟಿ ಮಾಡಿಬಿಡ್ತಾಳು. ಹಂಗೆ ಏನೈತಿ, ನಾನು ಇವತ್ತು ನಿಮಗೆ ಮಾಡಿ ತೋರ್ಸತ್ತಿರೋದು ಒಂದು ಧನಿಯಾ ಪೌಡ್ರ್ ಮಾಡತ್ತೀನಿ. ಹಂಗೆ ಇದು ಕಡಲೆಬೇಳೆ ನೈಟ್ ನೆನೆಸಿಟ್ಕೊಂಡನಿ. ಇದನ್ನೊಂದು ಚಟ್ನಿ ಮಾಡತ್ತೀನಿ. ನಾನು ಮೊದಲೇ ಹೇಳೇನೆಲ್ಲ ರೆಸಿಪಿನ, ಅದನ್ನೇ ನಿಮಗೆ ಈಗ ಶೇರ್ ಮಾಡೋಂಗಿಲ್ಲ, ಆದರೂ ಹೇಳತ್ತೇನೆ ಅಷ್ಟೆ. ಹಂಗೆ ಏನೈತಿ, ಇದೊಂದು ತೊಗರಿಬೇಳೆ ಈ ಥರ ಕುದಿಸಿ ತಕ್ಕೊಂಡೇನಿ ನಾನು. ಇದಕ್ಕೊಂದು ಪತ್ರಿ, ಒಂದು ಚಕ್ರ ಮಗ್ಗಿ, ಯಾಲಕ್ಕಿ ಹಾಕ್ಕೊಂಡು ಕುದಿಸಿ ತಕ್ಕೊಂಡನಿ. ಇದ್ರದ್ದೊಂದು ಪಲ್ಯನ ಮಾಡತ್ತೇನೆ ನಾನು, ಬಾಜಿ. ಅದಕ್ಕೆ ತೊಗೊಂಡನಿ 2 ಈರುಳ್ಳಿನ ತೊಗೊಂಡನಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲ ತೊಗೊಂಡನಿ. ಇವಾಗ ಅದಕ್ಕೆ ಒಗ್ಗರಣೆ ನಾನಿಲ್ಲಿ ಮಸಾಲೆಗೂ ರೆಡಿನ ಮಾಡ್ಕೊತೀನಿ. ಈ ಥರ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲದಕ್ಕೂ ಬರ್ತೈತಿ, ಬಾಜಿಗೆ ಆದರೂ ಮತ್ತು ಮಟನ್ಗಾದರೂ ಚಿಕನ್ಗಾದರೂ ಬರ್ತೈತಿ ಅಂತ ಹೇಳಿ ನಾನು ಮಾಡತ್ತೀನಿ. ನಾನು ಇದೊಂದು ಮಸಾಲೆ ಪೌಡ್ರ್ ತೊಗೊಂಡಿರೋದು. ಒಂದಿಷ್ಟು ಕರಿಬೇವು ತೊಗೊಂಡನಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ. ಒಂದು ಅರ್ಧ ಬಟ್ಲ ಜೀರಿಗೆ ತೊಗೊಂಡನಿ, 1 ಬೌಲ್ ಧನಿಯಾನ ತೊಗೊಂಡನಿ. ಇದನ್ನು ಇವಾಗ ನಾನು ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಈ ಥರ ಒಂದು ಮಸಾಲೆ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಮಗೆ ಅದಕ್ಕೆಲ್ಲ ಸಹಾಯ ಆಗ್ತೈತಿಲ್ಲ, ಅರ್ಜೆಂಟ್ದಾಗ ಮಾಡ್ಕೋಕ್ಕಾಗಂಗಿಲ್ಲಲ್ಲ. ಅದ್ರ ಸಲುವಾಗಿ ನಾನು ಮಸಾಲೆ ಪೌಡ್ರನ್ನ ಮಾಡತ್ತೀನಿ. ಸ್ವಲ್ಪ ಹುರ್ಕೊಂಡು ನಂತರ ತೆಗೆದುಬಿಡ್ಬೇಕು. ಭಾಳ ಹೊತ್ತಿನಂಗೆ ಹುರಿಬಾರ್ದು ಇದನ್ನು. ಇದು ಇವಾಗ ಆಗೈತಿ. ಇದ್ರ ಜೊತೆಗೆ ನಾನು ಕರಿಬೇವು ಹಾಕತ್ತೇನೆ ಒಂದು ಸ್ವಲ್ಪ. ಇದ್ರ ಜೊತೆಗೆ ನಾನು ಜೀರಿಗೆ ಕೂಡ ಹಾಕತ್ತೇನೆ. ಇದು ಇವಾಗ ಆಗೈತಿ. ನಾನು ಪ್ಲೇಟಿಗೆ ಹಾಕ್ಕೊತೀನಿ. ಈ ಥರ ಮಾಡ್ಕೊಂಡು ತಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ತಣ್ಣಗಾಕಿಡ್ತಾನೆ ಸೈಡ. ಈಗ ಉದ್ರಬೇಳೆ ಪಲ್ಯನ ಮಾಡಬೇಕು. ಇಲ್ಲಿ ಒಂದು ಕಡಾಂಗಿ ಇಟ್ಕೊಂಡನಿ, ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕತ್ತೇನೆ ನಾನೀಗ ಒಗ್ಗರಣೆಗೆ. ಅದೇನು ಬೇಳೆ ಕುದಿಸಿ ತಕ್ಕೊಂಡಿಲ್ಲ, ಅದನ್ನು ಒಗ್ಗರಣೆ ಹಚ್ಕೋಬೇಕು. ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕತ್ತೇನೆ. ಈಗ ಸ್ವಲ್ಪ ಜೀರಿಗೆ ಸಾಸಿವೆನೂ ಹಾಕೋತೇನೆ, ಒಂದು ಚುಟಕಿಯಷ್ಟು ಅರಿಶಿನ ಪುಡಿ. ಇವಾಗ ಏನೈತಿ, ಒಂದು ಹೆಸರು ಕರಿಬೇವನ್ನ ಹಾಕತ್ತೇನೆ. ಇವಾಗ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕತ್ತೇನೆ. ಇವಾಗ ಏನೈತಿ, ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕತ್ತೇನೆ. ಮಸಾಲ ಪೌಡ್ರ್ ಎಲ್ಲ ಮಿಕ್ಸ್ ಆಗಿರ್ತೈತಲ್ಲ ಅದು. ಒಂದು ಟೀ ಸ್ಪೂನ್ ಇರ್ತೈತಿಲ್ಲ, ಅದರಲ್ಲೇ ಅರ್ಧ ಸ್ಪೂನ್ ನಾನು MTR ಸಾಂಬಾರು ಮಸಾಲ ಪೌಡ್ರನ್ನು ಹಾಕತ್ತೇನೆ. ಇವಾಗ ಏನೈತಿ, ಎಲ್ಲ ಆಗೈತಿ. ಇವಾಗ ನಾನು ಬೇಳೆನ ಹಾಕೊಂಡ್ಬಿಡತ್ತೇನೆ. ಈ ಥರ ಹಾಕೊಂಡ್ಬಿಡ್ಬೇಕು. ಇದೀಗ ಆಗೈತಿ. ಇದು ಈ ಥರ ಬಂದೈತಿ ನೋಡ್ರಿ. ಇದು ಒಂಥರ ಪಲ್ಯ ಬಾಜಿ ಚಲೋ ಅನ್ನಿಸ್ತೈತಿ. ಚಪಾತಿಯಾಗ, ರೊಟ್ಯಾಗ ಮತ್ತು ಅನ್ನದಾಗ, ಬಿಸಿ ಅನ್ನದಾಗೂ ಚಲೋ ಅನ್ನಿಸ್ತೈತಿ ಅಂತಲೇ ಹೇಳ್ಬೋದು. ಇದು ಇವಾಗ ಆಗೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಡೋಣ. ಇದು ಇವಾಗ ರೆಡಿ ಆಗೈತಿ. ಒಂದು ಕುದಿ ಅಂದ ನಂತರ ತೆಗೆದುಬಿಡ್ಬೇಕು. ಇವಾಗ ಕುದಿಯಾತೈತಿ. ಈಗ ಏನೈತಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ಇದನ್ನು ತೆಗೆದಿಡಬೇಕು. ಇವಾಗ ಏನೈತಿ, ನಾನು ಇನ್ನೊಂದು ಬಾಜಿನ ಮಾಡೋದು ಹೇಳತ್ತೀನಿ. ಬಾಜಿ ಅನ್ಬೋದು, ಹಿಟ್ಟಿನ ಪಲ್ಯ ಅನ್ಬೋದು, ಜುನ್ಕ ಅನ್ಬೋದು. ನಿಮ್ಮ ಸೈಡೆಲ್ಲ ಏನು ಅಂತಾರೋ ನಂಗೆ ಗೊತ್ತಿಲ್ಲ. ನಮ್ಮ ಸೈಡೆಲ್ಲ ವಡೆ ಜುನ್ಕ ಅಂತಾರೆ. ಅದಕ್ಕಾಗಿ ನಾನು ಜುನ್ಕ ವಡೆ ಅಂತ ಮಾಡತ್ತೀನಿ. ಇವಾಗ ನಾನು ತೊಗೊಂಡಿರೋದು 1 ಬೌಲ ಕಡಲೆ ಹಿಟ್ಟು ತೊಗೊಂಡೇನಿ. ಪೌಡ್ರ್ ಮಾಡಿದ್ದನ್ನು ತೊಗೊಂಡೇನಿ ನಾನಿಲ್ಲಿ. 2 ಈರುಳ್ಳಿನ ಕಟ್ ಮಾಡಿ ತೊಗೊಂಡೇನಿ, ಸಣ್ಣದಾಗಿ ಕಟ್ ಮಾಡಿರೋದು. ಒಂದು ಅರ್ಧ ಟೊಮೆಟೊನ ತೊಗೊಂಡನಿ, ಸ್ವಲ್ಪ ಕೊತ್ತಂಬರಿ. ಹಂಗೆ ಏನೈತಿ, ನಾನಿಲ್ಲಿ ತೊಗೊಂಡನಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಇದನ್ನು 4 ಮೆಣಸಿನ್ಕಾಯಿ ಕುಟ್ಟಿ ತೊಗೊಂಡಿರೋದು, 2 ಹೆಸರು ಕರಿಬೇವು. ಈಗ ನಾನು ಒಗ್ಗರಣೆ ಹಾಕೋತೀನಿ. ಈಗ ಹಂಗೆ ಏನೈತಿ, ನಾನು ಬೇಕಿಂಗ್ ಸೋಡಾ ತೊಗೊಂಡನಿ ಒಂದು ಚೂರ. ನೀವು ಇದು ಇರಲಿಲ್ಲ ಅಂದ್ರೂ ಈನೋ ಇರ್ತೈತಲ್ಲ, ಈನೋನು ಹಾಕೋಬೋದು. ಇವಾಗ ಏನೈತಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಡೆದ್ಕೋಬೇಕು. ಈ ನೀರೆಲ್ಲ ಹಿಂಗೆ ಒಡೆದು ತಕ್ಕೋಬೇಕು. ಇದನ್ನು ಈ ಥರ ಒಂದು ಈಟು ಗಂಟು ಆಗಬಾರ್ದು. ಈ ಥರ ಮಾಡಿದರೆ ಏನೈತಿ, ತುಂಬಾ ಚೆನ್ನಾಗಿ ಬರ್ತೈತಿ. ಕೈಗೆ ಕಲಿಸೋದ್ರಿಂದ ಬರೋಂಗಿಲ್ಲ, ಅದು ಒಡೆಯಂಗೇ ಇಲ್ಲ, ಗಂಟು ಆಗಿಬಿಡ್ತೈತಲ್ಲ. ಅದಕ್ಕಾಗಿ ಈ ಥರ ಮಾಡ್ಕೊಂಡು ತಕ್ಕೊಂಬಿಡ್ಬೇಕು ಇದನ್ನು. ಇದು ಇವಾಗ ಆಗೈತಿ. ನಾನು ಇದ್ರಾಗನ ಹಿಟ್ಟಿನಾಗನ ಉಪ್ಪನ್ನು ಹಾಕೋತನು, ಬೇಕಿಂಗ್ ಸೋಡಾನು ಹಾಕತ್ತೇನೆ. ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅದನ್ನು.
ಇದನ್ನು ಸೋಡಾ ಹಾಕದೇ ಇದ್ರೆ ವಡೆ ಚೆನ್ನಾಗಿ ಬರೋಂಗಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಇದಾಗೈತಿ, ಒಂದು 5 ನಿಮಿಷ ಇದನ್ನು ಎತ್ತಿಡಬೇಕು. ಇವಾಗ ನಾನು ಒಂದು ಕಡಾಂಗಿ ಇಟ್ಕೊಂಡೀನಿ, ಒಗ್ಗರಣೆಗೆ ಹಾಕತ್ತೇನೆ. ಇದಕ್ಕೆ ನಾನು 1-2 ಸ್ಪೂನ್ ಎಣ್ಣೆನ ಹಾಕತ್ತೇನೆ. 1-2 ಸ್ಪೂನ್ ಎಣ್ಣೆ ಆದರೆ ಸಾಕು, ಅಷ್ಟೇನು ಭಾಳ ಏನು ಬೇಕಾಗಿಲ್ಲ. ಇವಾಗ ಜೀರಿಗೆ ಸಾಸಿವೆ ಹಾಕ್ಕೋಬೇಕು, ಅವೆಲ್ಲ ಚಟಪಟ ಅನ್ನಬೇಕಲ್ಲ, ಅದ್ರ ಸಲುವಾಗಿ ಒಂದೊಂದಾಗಿ ಸ್ಟೆಪ್ ಆಗಿನ ಹಾಕ್ಕೋಬೇಕು, ಎಲ್ಲ ಒಮ್ಮೆ ಹಾಕಬಾರ್ದಲ್ಲ. ಅದಕ್ಕಾಗಿ ಇದಕ್ಕೆ ಇವಾಗ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕತ್ತೇನೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ. ಇವಾಗ ಇದಾಗೈತಿ. ಈಗ ನಾನು 1 ಸ್ಪೂನ್ ಅರಿಶಿನ ಪುಡಿನ ತೊಗೊಂಡಿಲ್ಲ, ಅದನ್ನು ಕೂಡ ಹಾಕತ್ತೀನಿ. ಹಂಗೆ ಏನೈತಿ, ಇದನ್ನು ಖಾರ ಐತೆಲ್ಲ ಇದನ್ನ ಹಾಕತ್ತೇನೆ ನಾನು ಒಗ್ಗರಣೆಯಾಗ. ಈ ಥರ ಹಾಕೋಬೇಕು. ಇವಾಗ ಏನೈತಿ, ಟೊಮೆಟೊನೂ ಹಾಕತ್ತೇನೆ ನಾನು. ಇವಾಗ ಏನೈತಿ, ನಾನು ಹಾಕತ್ತೇನೆ ಈಗ ಒಗ್ಗರಣೆ ಒಳಗನ ಇದನ್ನ ಹಿಟ್ಟು ಹಾಕ್ಕೊಂಬಿಡ್ಬೇಕು. ಈ ಥರ ಹಿಟ್ಟು ಹಾಕ್ಕೊಂಡು ಏನೈತಿ ತಿರುಗಿಸ್ಕೊಂಬಿಡ್ಬೇಕು. ಈ ಥರ ಜಾಸ್ತಿ ತಿರುಗಿಸ್ಬಾರ್ದು, ಇನ್ನೊಂದು ಚೂರು ನೀರು ಬೇಕಾದ್ರೆ ಹಾಕ್ಕೋಬೋದು. ಈ ಥರ ಹಾಕಿ ಗಂಟಾಗಲ್ದಂಗೆ ದಡ ದಡ ತಿರುಗಿಸ್ಬಿಡ್ಬೇಕು. ಇದನ್ನ ಈ ಥರ ಒಟ್ಟು ಗಂಟು ಆಗಬಾರ್ದು, ಒಂದು ಕುದಿ ಬರುತ್ತಾನ. ಈ ಥರ ತಿರುಗಿಸ್ಕೊಂಡು ಒಂದು ಕುದಿ ಬಂದ ನಂತರ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು. ಇದು ಇವಾಗ ಆಗೈತಿ, 1-2 ನಿಮಿಷ ಮುಚ್ಕೊಂಡ್ಬಿಡ್ಬೇಕು. ಇದು ಇವಾಗ ಆಗೈತಿ, ಈಗ ಇದನ್ನು ಮುಚ್ಕೊಂಡು ಬಿಡಬೇಕು. ಇದನ್ನು ಇದೇ ಥರನೂ ಹಂಗನೂ ಎತ್ತಿಟ್ಕೊಂಡ್ಬಿಡ್ಬೋದು. ಇದು ಇವಾಗ ಆಗೈತಿ. ಮಸಾಲೆ ಪೌಡ್ರ್ ರೆಡಿ. ಇದು ಇವಾಗ ಆಗೈತಿ. ಇದನ್ನು ಪ್ಲೇಟಿಗೆ ಹಚ್ಕೊಂಡ್ಬಿಡ್ಬೇಕು. ಈ ಥರ ಪ್ಲೇಟಿಗೆ ಹಾಕೊಂಡ್ಬಿಡ್ಬೇಕು. ಇದನ್ನ ಹಾಕ್ಕೊಂಡು ಏನೈತಿ ತಣ್ಣಗಾಗೋವರೆಗೆ ಇಟ್ಬಿಡ್ಬೇಕು. ಇದನ್ನು ಇದ್ರ ಮೇಲೆ ಏನೈತಿ ಎಳ್ಳು ಹಾಕೋಬೇಕು, ಬಿಳಿ ಎಳ್ಳನ್ನ ಹಾಕೋತೀನಿ ನಾನೀಗ. ಇದಾಗೈತಿ. ಈ ಥರ ಎಲ್ಲ ರೆಡಿ ಆಗೈತಿ. ಈ ಥರ ಒಂದು ಹಿಟ್ಟಿನ ಪಲ್ಯ ಅನ್ಬೋದು, ಜುನ್ಕ ಅನ್ಬೋದು ರೆಡಿ ಮಾಡ್ಕೊಂಡೇನಿ ನಾನು. ನೀವು ಕೂಡ ಮಾಡ್ಕೋಬೋದು. ನಾನು ಪ್ಲೇಟಿಗೆ ಹಚ್ಕೊಂಡೇನಿ, ಕೇಕ್ ಜಾರ್ ಇಲ್ಲಲ್ಲ, ನಾನು ಅದ್ರೊಳಗೆ ಹಾಕ್ಕೊಂಡೇನಿ, ಇದ್ರೊಳಗೆ ಹಾಕ್ಕೊಂಡೇನಿ. ಚೆನ್ನಾಗಿ ಬಂದೈತೆ ಅಂದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಸೂಪರಾಗಿರ್ತೈತಿ. ಪ್ಲೇಟಿಗೆ ಏನೈತಿ ಒಂದು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಚ್ಕೊಂಡನ ಈ ಥರ ಹಾಕ್ಕೋಬೇಕು, ಹಂಗೆ ಯಾರೂ ಹಾಕ್ಕೋಬಾರ್ದು. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡನಿ ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನ 1 ಸ್ಪೂನ್ ಆಗುವಷ್ಟು ತೊಗೋಬೇಕು. ನಾನಿಲ್ಲಿ ಈಗ ಹಾಕತ್ತೇನೆ. ಇದಕ್ಕೆ ಕೊಬ್ಬರಿ ತುರಿನೂ ಹಾಕ್ಕೋಬೋದು, ಸಣ್ಣಂಗೆ ಕಟ್ ಮಾಡ್ಯಾರ ಹಾಕ್ಕೋಬೋದು, ಮಿಕ್ಸಿ ಜಾರಿಗೆ ಹಾಕಿ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರ್ತೈತಿ, ಹಂಗೆ ಕಲರ್ಫುಲ್ಲಾಗಿ ಕಾಣ್ತೈತಲ್ಲ. ಅದಕ್ಕಾಗಿ ಎಳ್ಳ ಕೊಬ್ಬರಿನ ಮಿಕ್ಸ್ ಮಾಡ್ದನ ಹಾಕ್ರಿ. ನಮ್ಮಲ್ಲೆಲ್ಲ ಉತ್ತರ ಕರ್ನಾಟಕ ಕಡೆ ಹಿಟ್ಟಿನ ಪಲ್ಯನ ಜಾಸ್ತಿ ತಿಂತಾರೆ. ಹಿಟ್ಟಿನ ಪಲ್ಯನ ಜಾಸ್ತಿ ಮಾಡೋದಂತ ಹೇಳೋದು. ಹಳ್ಳಿಯಾಗೆಲ್ಲ ಇದು ಜಾಸ್ತಿನ ಮಾಡ್ತಾರೆ. ಗೊಂಜಾಳದ ರೊಟ್ಟಿ ಮತ್ತು ಇದೊಂದು ಬಾಜಿ ಮಾಡಿಬಿಡ್ತಾರೋ, ಸೂಪರಾಗಿ ಇರ್ತೈತಿ. ಅದ್ರ ಜೊತೆ ಬೆಣ್ಣೆ ಎಲ್ಲ ಕೊಟ್ಬಿಡ್ತಾರೋ, ಟೇಸ್ಟ್ ಸೂಪರಾಗಿ ಇರ್ತೈತಿ. ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ರೆಸಿಪಿನ ಮಾಡಿರೋದು. ಇದು ತಣ್ಣಗಾದ ನಂತರ ವಡೆ ಯಾವ ಥರ ಮಾಡ್ಕೋದು ನಾನು ಹೇಳ್ತೀನಿ ನಿಮಗೆ. ಇವಾಗ ಬೇಳೆ ನೆನೆಸಿದ ಚಟ್ನಿ ಕೂಡ ರೆಡಿ ಆಗೈತಿ. ಇವಾಗ ಇದು ಆರೈತಲ್ಲ, ಇದನ್ನು ಕಟ್ ಮಾಡಿ ತಗೋತಾನೆ ನಾನೀಗ. ಈ ಥರ ಕಟ್ ಮಾಡ್ಕೊಂಡು ಬಿಡ್ಬೇಕು. ಇದನ್ನು ಚೌಕ್ ಹಂಗೆ ಮಾಡ್ಕೋಬೋದು, ಯಾವ ಥರ ಸೇಪ್ ಮಾಡ್ಕೊಂಡ್ರೂ ಚೆನ್ನಾಗಿ ಬರ್ತೈತೆ ಅಂತಲೇ ಹೇಳ್ಬೋದು. ಈ ಥರ ಒಂದು ವಡೆ ಹಿಟ್ಟಿನ ಪಲ್ಯನ ಮಾಡಿದ್ರೆ ಟೇಸ್ಟಿಯಾಗಿ ಬರ್ತೈತಿ. ನಮ್ಮ ಕಡೆ ಜುನ್ಕಾನು ಅಂತಾರೋ, ಹಿಟ್ಟಿನ ಪಲ್ಯನೂ ಅಂತಾರೋ. ಹೀಗೆ ಈ ಥರ ನಾನು ರೆಡಿ ಮಾಡೀನಿ. ಈಗ ನಿಮಗೆ ತೋರ್ಸತ್ತನೆಲ್ಲ ಕರೆಕ್ಟಾಗೇ ಬಂದೈತಿ, ಚೆನ್ನಾಗಿ ಬಂದೈತೆಲ್ಲ, ಸೂಪರಾಗಿ ಐತಿ. ಟೇಸ್ಟು ಕೂಡ ಹಂಗನ ಸೂಪರಾಗೇ ಬಂದೈತೆ ಅಂತ ಹೇಳ್ಬೋದು. ಸಣ್ಣ ಸಣ್ಣದಾಗಿ ದೊಡ್ಡದಾಗಿ ಪೀಸಸ್ ಮಾಡೀನಿ ನಾನು. ಈ ಥರ ಮಾಡೀನಿ. ಈ ಥರ ಒಂದು ವಡೆ ಮಾಡೀನಿ. ಹಿಟ್ಟಿನ ವಡೆ ರೆಡಿ ನೋಡಿ, ಯಾವ ಥರ ಬಂದಿದೆ, ಸೂಪರಾಗಿ ಬಂದೈತಲ್ಲ. ಇದನ್ನು ನೀರು ಹಚ್ಚಲಾರ್ದು ಮಾಡ್ಬೋದು, ಹಾಲಿನ್ಯಾಗ ಮಾಡ್ಬೋದು, ಯಾವ ಥರ ಮಾಡಿದ್ರೂ ಟೇಸ್ಟಿಯಾಗಿ ಬರ್ತೈತೆ ಅಂತ ಹೇಳ್ಬೋದು. ಓಕೆ, ಇವತ್ತಿಂದ ರೆಸಿಪಿ ನಂದು ಇದಾಗಿತ್ತು ನೋಡಿ, ಚೆನ್ನಾಗಿ ಬಂದೈತಲ್ಲ.
ಇವಾಗ ಏನೈತಿ, ನಾನಿಲ್ಲಿ ಒಂದು ಅರ್ಧ ಚರ್ಗಿ ಅಷ್ಟು ನೀರು ತೊಗೊಂಡನಿ. ಇದನ್ನು ಈಗ ಯಾಕೆ ಮಾಡ್ಕೋತಾನೆ ಅಂತ ಹೇಳ್ತಾನೆ. ಈಗ ಒಂದು ಅರ್ಧ ನಿಂಬೆ ಹಣ್ಣು ತೊಗೊಂಡನಿ, ಒಂದು ಚುಟ್ಕಿ ಅಷ್ಟು ಉಪ್ಪು ತೊಗೊಂಡನಿ, ಸ್ವಲ್ಪ ಇದನ್ನ ಹಾಕ್ಕೊಂಡು ಏನೈತಿ ಈ ಥರ ಒಂದು ಮಾಡ್ಕೊಂಡು ನಾನು ಪಾರ್ಲರ್ಗೆ ಹೋಗ್ತೀನಿ. ಡೈಲಿ ಒಂದು ಬಾಟ್ಲಿದಾಗ ಹಾಕ್ಕೊಂಡು ಈ ಥರ ಯಾಕೆ ಮಾಡೋದು ಅಂದರೆ, ನಮಗೆ ಈಗ ಹೀಟ್ ಆಗಿರ್ತೈತಲ್ಲ, ನಿತ್ಯ ಹೀಟ್ ಆಗಿರ್ತೈತೆ. ನಾವು ಪಾರ್ಲರ್ ಉದ್ಯೋಗ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನ್, ಈ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಸಬ್ಜಾ ಬೀಜನ ಹಾಕತ್ತೀನಿ. ಸಬ್ಜಾ ಬೀಜ ಒಂದು ತಂಪು ಅಂತ ಹೇಳ್ಬೋದಲ್ಲ, ಅದಕ್ಕೆ ಮಜ್ಜಿಗೆ ಆಗಲಿ ಮತ್ತು ನಿಂಬೆಹಣ್ಣು ಆಗಲಿ ಇವೆಲ್ಲ ತಂಪು ಕೊಡೋ ಐಟಮ್ ಇರ್ತಾವೆ. ಅದಕ್ಕಾಗಿ ನಾನು ಈ ಥರ ಒಂದು ಮಾಡ್ಕೊಂಡು ಏನೈತಿ ಪಾರ್ಲರ್ಗೆ ಹೋಗುವಾಗ ಒಂದು ಬಾಟ್ಲಿದಾಗ ಹಾಕ್ಕೊಂಡು ಹೋಗಿಬಿಡ್ತೇನೆ. ನಾನು ಈ ಥರ ಮಾಡ್ತೇನಂತ ನಾನು ನಿಮಗೆ ಹೇಳೋದು, ರೆಸಿಪಿನ ತೋರಿಸೋದು ಯಾಕಂದ್ರೆ ನೀವು ಒಂದು ಸಲ ಮಾಡಿ ನೋಡಿರಿ ಅಂತಂದು ಹೇಳಿ. ಇದನ್ನು ಈ ಥರ ಮಾಡ್ಕೊಂಡು ನಾನು ಪಾರ್ಲರ್ಗೆ ಹೋಗ್ತೀನಿ. ಸಾಯಂಕಾಲದವರೆಗೂ ನಾನು ಈ ಥರ ಒಂದು ಜ್ಯೂಸ್ ಆಗಲಿ ನೀರಿಗಾಗಲಿ ಹಾಕ್ಕೊಂಡು ಈ ಥರ ಕುಡಿತೇನೆ ನಾನು. ನೀವು ಕುಡೀರಿ ಅಂತಲೇ ಹೇಳ್ಬೋದು. ನಮಗೆ ಜಾಸ್ತಿ ಹೀಟ್ ಇರೋದ್ರಿಂದ ಇದೊಂದು ರೆಸಿಪಿನ ನಾವು ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡತ್ತೀನಿ. ನಾನು ಡೈಲಿ ಮಾಡ್ತೇನಂತ ನಿಮಗೆ ಹೇಳತ್ತೀನಿ. ಈ ಥರ ಸಬ್ಜಾ ಬೀಜ ನಾವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಡೈಲಿ ಇದು ಒಂದೇ ಥರ ಕುಡಿಬಾರ್ದು, ಎಲ್ಲ ಥರನೂ ಒಂಥರ ಮಾಡ್ಕೊಂಡು ಕುಡಿಬೇಕು ಡೈಲಿನ. ಬಾಡಿ ಹೀಟಾಗಿರೋದು ತಂಪಾಗಬೇಕಾದ್ರೆ ಈ ಥರ ಮಾಡ್ಕೋಬೇಕು. ಹಂಗೆ ಏನೈತಿ, ನಾನು ಈ ಥರ ಎಲ್ಲ ರೆಸಿಪಿನ ಇವತ್ತು ಹೇಳಿನೆಲ್ಲ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡನಿ. ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಹಾಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ. ಜಾಸ್ತಿ ನಾಳಿನ ವಿಡಿಯೋದಲ್ಲಿ ನಿಮಗೆ ಐಡಿಯಾ ಐತೆ ಅಂತ ಹೇಳ್ಬೋದು. ಹಂಗಾಗಿ ಓಕೆ, ಥ್ಯಾಂಕ್ ಯು, ಕೇರ್, ಬಾಯ್.